ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಾರಿ ಕುಚ್ ಡಿಸೈನ್ ತೋರಿಸ್ತೀನಿ. ಇದರಲ್ಲಿ ನಾನು ಯಾವುದೇ ರೀತಿಯ ಬೀಡ್ಸ್ನ ಯೂಸ್ ಮಾಡಿಲ್ಲ. ವಿತೌಟ್ ಬೀಡು ಬರೀ ಥ್ರೆಡ್ ವರ್ಕಿಂದನೇ ಈ ಡಿಸೈನ್ನ ಮಾಡಿರೋದು. ಫಸ್ಟಲ್ಲಿ ಅದಕ್ಕೆ 6 ಎಳೆ ದಾರನ ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೀರೆನ ಫ್ರಂಟ್ ಸೈಡಿಂದನೇ ವರ್ಕ್ ಮಾಡಬೇಕು. ನಾನು ಬ್ಯಾಕ್ ಸೈಡಿಂದ ವರ್ಕ್ ಮಾಡೋದಿದ್ದರೆ ನಾನು ಹೇಳ್ತೀನಿ. ಸೊ ಸೀರೆನ ಫ್ರಂಟ್ ಸೈಡಿಂದನೇ ವರ್ಕ್ ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಒಂದು ಸರ್ತಿ ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಟೋಟಲಾಗಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 5 ಚೈನ್ಸ್ ಹಾಕೋಣ. 5 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಮಾಡಿ. 2 ಲಾಕ್ಸು, 5 ಚೈನು ಮತ್ತು 2 ಲಾಕ್ಸು. ಅದಾದಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕೀಗ. 3 ಚೈನ್ ಅಷ್ಟೇ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ, ಈ ರೀತಿ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ನೋಡ್ಕೊಳ್ಳಿ. ಸೀರೆಗೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ಈ ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರನ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಈ ಒಂದು ಡಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕಿ ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಇಲ್ಲಿ ಡಬಲ್ ಕ್ರೋಶ ಮತ್ತು 3 ಚೈನ್ ಮತ್ತು ಗ್ಯಾಪ್ ಇದೆಯಲ್ಲ ಅಲ್ಲಿ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತರಬೇಕು. ಈಗ ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರನ ಮಾತ್ರ ಒಂದು ಮಾಡ್ಕೊಳ್ಳಿ. ಇನ್ನು 2 ದಾರನ ನೀಡಲ್ ಮೇಲೆ ಹಾಗೆ ಇಟ್ಕೊಳ್ಳಿ. ಮತ್ತು ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸೇಮ್ ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಈಗ ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರನ ಮಾತ್ರ ಒಂದು ಮಾಡ್ಕೊಳ್ಳಿ. ಸೊ ನಿಮಗೀಗ 3 ದಾರ ಉಳಿಯುತ್ತೆ. ಸೊ ಇದು ಪಫ್ ಡಿಸೈನು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು, ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತರಬೇಕು, 2 ದಾರನ ಮಾತ್ರ ಒಂದು ಮಾಡಬೇಕು, ಮತ್ತು ಉಳಿದಿದ್ದ ದಾರನೆಲ್ಲ ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಸೊ ನಾವು ಪಫ್ ಡಿಸೈನ್ನ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಚೇಂಜ್ ಇರುತ್ತೆ. ನಾವು ನಾರ್ಮಲಾಗಿ ಪಫ್ ಡಿಸೈನ್ನ ಅಷ್ಟು ದಾರ ತೊಗೊಂಬಂದು ಹಾಗೆ ಇಟ್ಕೊಂಡು ಮಾಡ್ತೀವಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಇದನ್ನ ನೀವು ಇಲ್ಲಿ 5 to 6 ಟೈಮ್ಸು ಮಾಡ್ಕೋಬೋದು. ನಾನಿಲ್ಲಿ ಈ ಡಿಸೈನ್ಗೆ 6 ಸರ್ತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಥ್ರೆಡ್ಡು ಜಾಸ್ತಿ ಅನಿಸುತ್ತೆ ಅಂದರೆ ನೀವು 5 ಸರ್ತಿ ಕೂಡ ಮಾಡ್ಕೋಬೋದು. ಸೊ 5 ಅಥವಾ 6 ಸರ್ತಿ ಮಾಡ್ಕೊಳ್ಳಿ. ನೀವು 5 ಸರ್ತಿ ಮಾಡಿಕೊಂಡ್ರೆ ನಿಮಗೆ ಎಂಡಲ್ಲಿ ನೀಡಲ್ ಮೇಲೆ 6 ದಾರ ಉಳಿಯುತ್ತೆ. ಸೊ ನೀವು ಕೌಂಟ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 6 ದಾರ ಉಳಿಯುತ್ತೆ. ನಾನೀಗ 6 ಟೈಮ್ಸ್ ಮಾಡ್ಕೊಂಡಿದ್ದೀನಲ್ಲ, ಸೊ ನಮಗೆ ನೀಡಲ್ ಮೇಲೆ 7 ದಾರ ಉಳಿದಿದೆ. ಸೊ 7 ದಾರ ಉಳಿದ್ರೆ 6 ಸರ್ತಿ ಮಾಡ್ಕೊಂಡಿದ್ದೀನಿ. ಆವಾಗ ಇದೆಲ್ಲ ದಾರನೂ ಒಂದು ಸರ್ತಿ ಈ ರೀತಿ ತೆಗೀರಿ. 6 ಟೈಮ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ದಾರ ತೆಗೆದು ಲಾಕ್ ಮಾಡ್ಕೊಳ್ಳಿ. ಈಗ ಪಫ್ ಡಿಸೈನ್ ಆಯಿತು. ಲಾಕ್ ಮಾಡ್ಕೊಂಡ್ಮೇಲೆ 4 ಚೈನ್ ಹಾಕ್ಕೋಬೇಕು. ಈಗ 1 2 3 4 ಚೈನ್ ಹಾಕಿ ಡಿಸೈನ್ನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ, ಪೂರ್ತಿ ಸೀರೆನೇ ಟರ್ನ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ಟರ್ನ್ ಮಾಡಿ ಇಲ್ಲಿ ರೀತಿ ಗ್ಯಾಪ್ ಇದೆಯಲ್ಲ, 3 ಚೈನ್ ಹಾಕಿದ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಆ ಡಿಸೈನ್ ಪಕ್ಕನೇ ನಾವೇನು ಪಫ್ ಹಾಕಿದ್ವಲ್ಲ ಅದ್ರ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ ಆ 3 ಚೈನ್ಗೆ. ಅದಾದಮೇಲೆ 1 ಚೈನ್ ಹಾಕಿ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಅಥವಾ ಡಿಸೈನ್ ಫ್ರಂಟ್ ಸೈಡ್ ಟರ್ನ್ ಮಾಡಿ ಕೂಡ 1 ಚೈನ್ ಹಾಕಿ. ಸೊ ಟೋಟಲ್ 2 ಚೈನ್ ಆಯಿತು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ನಾವೇನು ಈ 4 ಚೈನ್ ಗ್ಯಾಪ್ ಇದೆಯಲ್ಲ, ನಾವು 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸರ್ತಿ ಮಾಡಿ ಮತ್ತೆ 2 ದಾರನ ಒಂದು ಸರ್ತಿ ಮಾಡಬೇಕು. ಇಲ್ಲಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು. ಸೊ 2 ದಾರ ಒಂದು ಸರ್ತಿ ಮಾಡಿದೆ, ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶ ಕಂಬ ಆಯಿತು. ಅದಾದಮೇಲೆ ಮತ್ತೆ ಈಗ ಈ ಕಂಬಕ್ಕೆ ಪಿಕೌಟ್ ಮಾಡ್ಕೊಳ್ಳೋಣ. ಸೊ 3 ಚೈನ್ ಹಾಕಿ ಆ ಕಂಬ ಏನು ಮಾಡಿದ್ದೀವಲ್ಲ ಡಬಲ್ ಕ್ರೋಶ ಕಂಬ ಅದರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು. ಆಮೇಲೆ 3 ಚೈನ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 3 ಚೈನ್ನ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಡಿಸೈನ್ ಆಗುತ್ತೆ. ಸೊ ಇಲ್ಲಿ 4 ಚೈನ್ ಫಿಲ್ ಆಗುವಷ್ಟು ಪಿಕೌಟ್ಸ್ಗಳನ್ನ ಮಾಡ್ಕೊಂಡು ಹೋಗಬೇಕು. ತೀರಾ 5 4 ಈ ರೀತಿ ಪಿಕೌಟ್ಸ್ ಮಾಡಬೇಡಿ, ಜಾಸ್ತಿ ಮಾಡಿ. ಯಾಕಂತ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟು ಈ ಪಿಕೌಟ್ಸ್ 6 ಚೈನ್ ನಿಮಗೆ ಸೀರೆವರೆಗೂ ಬರಬೇಕು. ಅಂದರೆ ಈ ಸೀರೆ ಲಾಕ್ ಮಾಡ್ತೀವಲ್ಲ ಲಾಸ್ಟು ಡಿಸೈನು ಅಲ್ಲಿವರೆಗೂ ಬರಬೇಕು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿ. ನಾನಿಲ್ಲಿ ಟೋಟಲಾಗಿ 8 ಪಿಕೌಟ್ಸ್ ಮಾಡಿದ್ದೀನಿ. ಸೊ ನಿಮಗೆ ಬೇಕಂದರೆ ಇನ್ನೂ ಹೆಚ್ಚು ಕೂಡ ಮಾಡ್ಕೋಬೋದು, 9 10 ಈ ರೀತಿ ಕೂಡ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಟೋಟಲಾಗಿ 8 ಮಾಡಿದ್ದೀನಿ. ಸೊ 8 ಪಿಕೌಟ್ಸ್ಗಳನ್ನ ಹಾಕಿದ ಮೇಲೆ ನೀವು ಈ ರೀತಿ ಸೀರೆಗೆ
ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೆ ಅಲ್ಲಿ. ನೀವು 4ಕ್ಕೆ ಹಾಕಿದರೆ ಡಿಸೈನ್ ತುಂಬ ಚಿಕ್ಕದಾಗಿ ಈ ರೀತಿ ನೀಟಾಗಿ ಬರೋದಿಲ್ಲ ಆರ್ಚು. ಸೊ ಅದಕ್ಕೋಸ್ಕರ 8, 9 ಹಾಕಿ, ಮಿನಿಮಮ್ 8 ಆದರೂ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಡಿಸೈನ ಪ್ರೆಸ್ ಮಾಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ ಡಿಸೈನ್ ನೀಟಾಗಿ ಕೊಡುತ್ತೆ. ಅದಾದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಟೋಟಲಾಗಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ ಆರ್ಚನ್ನ. ನಿಮ್ಗೆ ಇಲ್ಲಿ ಪಫ್ ಮೇಲೆ ಈ ರೀತಿ ಪಿಕಾಟ್ಸ್ ಡಿಸೈನ್ ಬರುತ್ತೆ. ಸೊ ಈ ರೀತಿ ಕಾಣಿಸುತ್ತದೆ ಡಿಸೈನು. ಸೊ ನೆಕ್ಸ್ಟ್ ಮತ್ತೆ ಕುಚ್ಚಿಗೆ ನಾವು 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ಅದು ಕೂಡ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಸೀರೆಗೆ ಒಂದು ಸರ್ತಿ ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಡಿಸೈನ್ ಎಲ್ಲಿಗೆ ಬರುತ್ತೆ ಆ ಥರ ಈ ಚೈನ್ದು ನೋಡಿಕೊಂಡು ಅಲ್ಲಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅದಾದಮೇಲೆ 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 2 ದಾರನ ಮಾತ್ರ ಒಂದು ಮಾಡಬೇಕು, ಇನ್ನೆರಡು ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು, ಆ ಡಬಲ್ ಕ್ರೋಶೆ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಮತ್ತೆ ಇನ್ನು ಉಳಿದಿದ್ದ ದಾರ ಹಾಗೆ ಇಟ್ಕೋಬೇಕು. ಸೊ ಕಂಟಿನ್ಯೂ ಇಲ್ಲಿ ನಾನು 6 ಟೈಮ್ಸ್ ಮಾಡ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ 6 ಟೈಮ್ಸ್ ಮಾಡಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಏನಾದರೂ 5 ಟೈಮ್ಸ್ ಮಾಡಿದರೆ ನೀವು ಇಲ್ಲಿ ಕೂಡ 5 ಟೈಮ್ಸ್ ಮಾಡಿ, ಇಲ್ಲ 6 ಟೈಮ್ಸ್ ಮಾಡಿದರೆ 6 ಟೈಮ್ಸ್ ಮಾಡಿ. ಬಟ್ ಫಸ್ಟ್ ಎಷ್ಟು ಮಾಡಿರ್ತೀರೋ ಅಷ್ಟೇ ಎಲ್ಲ ಆರ್ಚಲ್ಲೂ ಕೂಡ ನೀವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ ನೀವು 6 ಟೈಮ್ಸ್ ಮಾಡಿದರೆ ನಿಮಗೆ ಎಂಡಲ್ಲಿ, ಅಂದರೆ ಈ ಡಿಸೈನ್ ಎಂಡಲ್ಲಿ ಆ ನಿಡಲ್ ಮೇಲೆ 7 ಥ್ರೆಡ್ ಇರುತ್ತೆ. ಸೊ ಈ 7 ಥ್ರೆಡ್ ಉಳಿದಿದೆ ಈಗ ನಂಗೆ. ಆ 7 ಥ್ರೆಡ್ನ ಈ ಕಂಟಿನ್ಯೂ ದಾರ ಇರುತ್ತಲ್ಲ ಅದರಿಂದ ಈ ರೀತಿ ತೆಗೆದು ಈಗ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಪಫ್ ಡಿಸೈನ್ ಆಯಿತು. ಅದಾದಮೇಲೆ ಮತ್ತೆ 4 ಚೈನ್ ಹಾಕಬೇಕು. ಡಿಸೈನ ಸ್ವಲ್ಪ ಟರ್ನ್ ಮಾಡಿಕೊಂಡು ಈ ರೀತಿ 3 ಚೈನ್ ಇದೆಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ರೀತಿ ಕೆಳಗೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ, ಅದು ಆ ಪಫ್ ಡಿಸೈನ್ ಪಕ್ಕನೇ ಬರೋ ರೀತಿ. ಅದಾದಮೇಲೆ 1 ಚೈನ್ ಹಾಕಿ ಮತ್ತೆ ಫ್ರಂಟ್ ಸೈಡ್ ಟರ್ನ್ ಮಾಡಿ ಡಿಸೈನು, ಮತ್ತೆ 1 ಚೈನ್ ಹಾಕಿ ಅದಾದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈಗೇನು 4 ಚೈನ್ ಹಾಕಿದ್ವಲ್ಲ ಅದ್ರ ಕೆಳಗಡೆ ಹೋಗಿ ದಾರ ತಂದು 2 ದಾರನ ಒಂದು ಸರ್ತಿ ತೆಗೀರಿ, ಮತ್ತೆ 2 ದಾರ ಒಂದು ಸರ್ತಿ, ಒಂದು ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಈ ಮಾಡಿದ ಕಂಬದ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿಕೊಂಡು ಪಿಕಾಟ್ನ ಮಾಡಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು, ಆ 4 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತೊಗೊಂಬಂದು ಡಬಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ 3 ಚೈನ್ ಹಾಕಿ ಮತ್ತೆ ಪಿಕಾಟ್ನ ಮಾಡಬೇಕು, ಆ ಕಂಬದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡಿಕೊಂಡು. ಸೊ ಇಲ್ಲಿ ನಾನು ಫಸ್ಟ್ ಆರ್ಚಲ್ಲಿ 8 ಪಿಕಾಟ್ಸ್ ಮಾಡಿದ್ದೀನಿ. ಸೊ ಅದಕ್ಕೆ ಈ ಆರ್ಚಲ್ಲೂ ಕೂಡ 8 ಪಿಕಾಟ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಫಸ್ಟ್ ಎಷ್ಟು ಮಾಡಿರ್ತೀರ ಒಂದೇ ಡಿಸೈನಲ್ಲಿ ಅಥವಾ ಒಂದೇ ಆರ್ಚಲ್ಲಿ ಅಷ್ಟೇ ಪಿಕಾಟ್ಸ್ಗಳನ್ನ ಇಲ್ಲೂ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ 8 ಪಿಕಾಟ್ಸ್ಗಳನ್ನ ಹಾಕಿದ ಮೇಲೆ ಈ ರೀತಿ ಡಿಸೈನು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ, ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ, 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಆರ್ಚ್ ಕಾಣುತ್ತೆ. ಸೊ ನಿಮಗೆ ಪಫ್ ಮೇಲೆ ಪಿಕಾಟ್ಸ್ ಡಿಸೈನ್ ಬರುತ್ತೆ. ಸೊ ಇಲ್ಲಿ 5 ಚೈನ್ ಏನಿದೆಯಲ್ಲ ಅಲ್ಲೆಲ್ಲ ಕೂಡ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ನಾನಿಲ್ಲಿ. ಸೊ ಪೂರ್ತಿ ಆದಮೇಲೆ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ಕಂಪ್ಲೀಟಾಗಿ ಥ್ರೆಡ್ ವರ್ಕಲ್ಲಿದೆ ಈ ಡಿಸೈನು, ಯಾವುದೇ ರೀತಿ ಬೀಡ್ಸ್ನ ನಾನಿಲ್ಲಿ ಯೂಸ್ ಮಾಡಿಲ್ಲ. ಆಮೇಲೆ ಇಲ್ಲಿ ನೀವು ಕುಚ್ಚನ್ನ ತುಂಬ ಪುಟ್ಟ ಕುಚ್ಚು ಕಟ್ಕೊಳ್ಳಿ, ಬೇಬಿ ಕುಚ್ಚು. ಸೊ ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ಇದಕ್ಕೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಪಫ್ ಮೇಲೆ ಒಂದು ಸ್ಟೋನ್ ಹಚ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಸ್ಟೋನ್ ಚೈನು ಅಥವಾ ಬಾಲ್ ಚೈನ್ ಕೂಡ ಅಂಟಿಸ್ಕೋಬೋದು. ಬೇಡ ಇದೇ ರೀತಿ ಥ್ರೆಡ್ ವರ್ಕ್ ಇರಲಿ ಅಂದರೆ ಥ್ರೆಡ್ ವರ್ಕೆ ನೀವು ಇದೇ ರೀತಿ ಇಟ್ಕೋಬೋದು. ನಿಮಗೆ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.